ಮೂರ್ನಾಲ್ಕು ಮಾತುಗಳನ್ನು ಹೇಳಿದ್ದಾರೆ ಅಷ್ಟೇ. ಎರಡು ಮಾತು ಅಂತ ಹೇಳಿಲ್ಲ. ಮಾತಾಡುವಾಗ ಎರಡು ಮಾತುಗಳನ್ನಾಡ್ತೇನೆ ಅಂತ ಹೇಳುವಂಥದ್ದು. ಎರಡು ಮಾತುಗಳನ್ನು ಮುಗಿಸಲಿಕ್ಕೆ ಆಗುತ್ತಿಲ್ಲ. ಮೂರ್ನಾಲ್ಕು ಮಾತಾದರೂ ಹೇಳಬೇಕಾಗ್ತದೆ. ಅದಲ್ಲದೆ ಈಗ ಮಾತು ಕೇಳುವ ಸಮಯ, ಊಟ ಮಾಡಿ ಒಳ್ಳೆ ನಿದ್ರೆ ಬರುವ ಸಮಯ, ಮತ್ತೆ ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ನೋಡುವಂಥ ಸಮಯ. ಈಗ ನಾನು ಕೈ ಹಿಡಿದುಕೊಂಡು ಉಪನ್ಯಾಸ ಶುರು ಮಾಡಿದರೆ ಮಾತಾಡುವ ಅದರಲ್ಲಿ ಆಲೋಚನೆ ಮಾಡಿ ಮಾತಾಡಬೇಕು. ಸಮೀಕರಣ ಸ್ಪಂದನೆ ಹೇಗೆ ಉಂಟು ಅಂತ ನೋಡಿ ಒಂದು ಮಾತಾಡಬೇಕು. ಆ ಪ್ರಕಾರವಾಗಿ ಯಾರು ಕೂಡ ಹೆಂಗಾದ್ರೆ ಹೇಳಿದ್ದಾರೆ, ನಾನು ಮಾತು ಹೇಳಬೇಕು ಅಂತ. ಮತ್ತು ಇನ್ನೊಂದು, ಕೋಟಿ ಕ್ಷತ್ರಿಯ ಸಮಾಜದ ನನಗೆ ಒಮ್ಮೆ ಆಸೆ ಆಗ್ತದೆ. ಎಲ್ಲ ಕಾರ್ಯಕ್ರಮಗಳನ್ನು ಸತ್ಯಪಟ್ಟರು, ಅಲ್ಲಿ ಹೋಮ ಮಾಡೋದು ಸತ್ಯಪಟ್ಟರು, ವೇದಿಕೆಯಲ್ಲೂ ಸತ್ಯಪಟ್ಟರು, ದೀಪ ಹಚ್ಚಿದ್ದು ಸತ್ಯಪಟ್ಟರು. ಜೋರಾಗಿರ್ಬೋದು. ಆದರೂ ಕೂಡ ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನದಿಂದ ನೀವು ಕರೆಗೊಟ್ಟಾಗ ಬರುವುದು ನಮ್ಮ ಕರ್ತವ್ಯ. ಅದಕ್ಕೆ ನಾನು ಒಂದು ಉಪಸ್ಥಿತರಿದ್ದೇನೆ. ಹಾಗೆ ಇವತ್ತು ಸಂಘದ 2ನೇ ವಾರ್ಷಿಕೋತ್ಸವದ ಅಂಗವಾಗಿ ಲಕ್ಷ್ಮೀನಾರಾಯಣ ಹೆಸರ ಹೋಮ ಭಾರಿ ಒಂದು ಅಚ್ಚುಕಟ್ಟಾಗಿದೆ. ಯಾವ ಸಮಾಜದಲ್ಲೂ ಮಾಡದೇ ಇದ್ದಂತಹ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಇಷ್ಟು ಸಣ್ಣ ಸಮಾಜ, ಕೋಟೆ ಕ್ಷತ್ರಿಯ ಸಮಾಜಗಳು ಮಾಡ್ತಾ ಇದೆ ಅಂತ ನಾನು ಗಂಟಾಘೋಷವಾಗಿ ಹೇಳ್ತೇನೆ. ಅದರ ಸಂತೋಷವನ್ನು ನಾವೆಲ್ಲ ಪ್ರತಿಯೊಬ್ಬರು ಕೂಡ ನೀವು ಅನುಭವಿಸಿದ್ದೀವಿ. ಇಲ್ಲ ಅಂತ ಎಲ್ಲ ನೀವು ಆ ಭಜನೆ, ಸಂಕೀರ್ತನೆ, ಹೋಮದಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆ ಎಲ್ಲರೂ ಕೂಡ ಇಷ್ಟು ಅರ್ಥಪೂರ್ಣವಾಗಿಟ್ಟಿರೋದು. ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಪುಣ್ಯ ಭಾಜನರಾಗಿದ್ದೇವೆ ಅಂತ ಎದೆ ತಟ್ಟಿ ನಾವು ಹೇಳಿಕೊಳ್ಳಬಹುದು. ಮತ್ತೆ ಶಾಸ್ತ್ರದಲ್ಲಿ ನಾವು ಬರ್ತದೆ, ಶಂಕರಾಚಾರ್ಯರು ಭಗವದ್ಗೀತೆಯ ಭಾಷ್ಯವನ್ನು ಬರೆಯುವಾಗ ಹೇಳ್ತಾರೆ, ಬ್ರಹ್ಮ ಕ್ಷತ್ರ ಪರಿಪಾಲಿತೆ ಜಗತ್ ಪರಿಪಾಲಯಿತು ಅಲಂ ಎಂಬುದಾಗಿ. ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಲೋಕದಲ್ಲಿ ಸರಿ ಇದ್ದಾರೆ, ಅವರವರ ಕರ್ತವ್ಯಗಳನ್ನು ಮಾಡಿಕೊಂಡಿದ್ದಾರೆ ಎಂದಾದರೆ ಲೋಕವು ತಾನಾಗಿಯೇ ಸುಗಮವಾಗಿ ನಡೆದುಕೊಂಡು ಹೋಗ್ತದೆ ಎಂಬುದಾಗಿ ಯಾರು ಹೇಳಿದ್ದು? ನಮ್ಮ ಗುರುಗಳಾದಂತಹ ಜಗದ್ಗುರು ಶಂಕರಾಚಾರ್ಯರು ಹೇಳಿದಂತಹ ಮಾತು. ಭಾರಿ ಸಂತೋಷ ಆಯ್ತು ನನಗೆ. ಭಾಷೆ ಪಾಠ ಆಗುವಾಗ ಆ ಮಾತು ಉಲ್ಲೇಖ ಆಗುವಾಗ ಹಾಗೆ ಬ್ರಾಹ್ಮಣರಿಗೆ ಮತ್ತು ಕ್ಷತ್ರಿಯರಿಗೆ ಉಳಿದ ಎರಡು ವರ್ಣವನ್ನು ಹೇಳಿಲ್ಲ ನೋಡಿ ಅವರು. ಬ್ರಹ್ಮ ಕ್ಷತ್ರ, ಬ್ರಹ್ಮ ಅಂದರೆ ಬ್ರಾಹ್ಮಣ, ಕ್ಷತ್ರ ಅಂದರೆ ಕ್ಷತ್ರಿಯ ಅಂತ ಅರ್ಥ. ಅದರಿಂದ ಇವರಿಬ್ಬರಿಗೆ ಎಷ್ಟು ಲೋಕದಲ್ಲಿ ಜವಾಬ್ದಾರಿ ಉಂಟು ಅಂತ ಹೇಳುವಂಥದ್ದನ್ನು ನಮ್ಮ ಗುರುಗಳು ನಮಗೆ ಎಚ್ಚರಿಸಿದ್ದಾರೆ. ಅದನ್ನು ನಾವು ಯಾವಾಗಲೂ ಒಂದು ಜನ್ಮವನ್ನು ನಮಗೆ ಭಗವಂತ ಅನುಗ್ರಹಿಸಿದ್ದಾನೆ. ಚಾತುರ್ವರ್ಣೆ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರ ಮಹಿಮ ವಿದ್ಯಕರ್ತಾರ ಮೌಢ್ಯಂ. ಕೃಷ್ಣನ ಮಾತು ಗೀತೆ. ಚಾತುರ್ವರ್ಣವನ್ನು ನಾನೇ ಏನು ಸೃಷ್ಟಿ ಮಾಡಿದ್ದೇನೆ, ಲೋಕವು ಸರಿಯಾಗಿ, ಲೋಕದ ವ್ಯವಹಾರವು ಸುಗಮವಾಗಿ ನಡೆಯಲಿ ಎಂಬಂತಹ ಉದ್ದೇಶದಿಂದ ಅಂತ ಕೃಷ್ಣನ ಮಾತು. ಆದ್ದರಿಂದ ಯಾಕೆ ಹೇಳಿದರೆ ಇದೆಲ್ಲ ಮಾತಾಡುವಾಗ ಹೇಳ್ತಾರೆ, ರಾಜಕೀಯವಾಗಿ ಎಲ್ಲವೂ ಒಂದೇ, ಹೆಣ್ಣು ಮತ್ತು ಗಂಡು ಅಂತ ಮಾತ್ರ ಜಾತಿ ಇರುವುದು, ಬೇರೆ ಎಲ್ಲರೂ ಒಂದೇ ಅಂತ. ಅದನ್ನೆಲ್ಲ ಒಪ್ಪಲಿಕ್ಕೆ ಆಗುವುದಿಲ್ಲ. ಕೃಷ್ಣನ ಕಾಲದಲ್ಲಿ ಈ ವ್ಯವಸ್ಥೆ ಇತ್ತು. ಅದರಿಂದ ಇದನ್ನು ನಾವು ಒಪ್ಪಿ ಶಿರಸ ವಹಿಸಿ ಅದರ ಪ್ರಕಾರ ನಡ್ಕೊಳ್ಳುವಂಥದ್ದಷ್ಟೇ ನಮ್ಮ ಕರ್ತವ್ಯ. ಅದನ್ನು ಪ್ರಶ್ನೆ ಮಾಡುವ ಹಕ್ಕು. ಅದನ್ನು ಪ್ರಶ್ನೆ ಮಾಡಿದರೆ ಕೃಷ್ಣದೇವರಿಗೆ ನಾವು ಪ್ರಶ್ನೆ ಮಾಡಿದ ಹಾಗೆ ಆಗ್ತದೆ. ಆದ್ದರಿಂದ ಅದಕ್ಕೆಲ್ಲ ನಾವು ಕಿವಿ ಕೊಡಬಾರದು ಅಂತ ಹೇಳ್ತಾ, ಸಂಸ್ಕಾರಗಳು ನಮಗೆಲ್ಲ ಗೊತ್ತಿರುವಂಥದ್ದೇ. ಕ್ಷತ್ರಿಯರಿಗೆ ನಿಮ್ಮದೇ ಆದಂತಹ ತುಂಬ ಸಂಸ್ಕಾರಗಳು. ಮನೆಯ ಮದುವೆ ಹೇಳಲಿಕ್ಕೆ ಷೋಡಶ ಸಂಸ್ಕಾರ. ಸಂಸ್ಕಾರ ಅಂತ ನಾವು ಹೇಳ್ತೇವೆ. ಸಂಸ್ಕಾರ ಶಬ್ದದ ಅರ್ಥ ಏನು? ಸಂಸ್ಕಾರ ಶಬ್ದದ ಅರ್ಥ ಗೊತ್ತಿಲ್ಲ ನಮಗೆ. ಗುಣಾದಾನ ಪೂರ್ವಕ ದೋಷ ಅಪನಯನಂ ಅಂತ ಹೇಳ್ತಾರೆ. ಒಳ್ಳೆಯ ಸಾತ್ವಿಕ ಗುಣಗಳನ್ನು ಮೈಗೂಡಿಸಿಕೊಂಡು ದೋಷಗಳನ್ನು ಬಿಡುವಂಥದ್ದು ಯಾವುದಿದೆ ಇದನ್ನು ನಾವು ಸಂಸ್ಕಾರ ಅಂತ ಕರೀತೇವೆ. ಒಂದು ಚಿನ್ನದ ಗಟ್ಟಿ ಇದ್ರೆ, ಚಿನ್ನದ ಗಟ್ಟಿ ಇದೆ ಅಂತ ಅದನ್ನು ನಾವು ಶರೀರಕ್ಕೆ, ಕೈಗೆ ಅಥವಾ ಕುತ್ತಿಗೆಗೆ ಹಾಕೊಳ್ಳಿಕ್ಕೆ ಆಗುವುದಿಲ್ಲ. ಅದನ್ನು ನಮ್ಮ ಚಿನ್ನದ ಕೆಲಸ ಮಾಡುವವರ ಹತ್ರ ಕೊಟ್ಟು ಅದನ್ನು ಬಳೆಯಾಗಿಯೋ ಅಥವಾ ಕುತ್ತಿಗೆಯ ಸರವಾಗಿಯೋ ಅಥವಾ ಗೆಜ್ಜೆಯಾಗಿಯೋ ಅದಕ್ಕೆ ಸಂಸ್ಕಾರ ಆಗಬೇಕು. ಅದಕ್ಕೆ ಸರಿ ಪೆಟ್ಟು ಕೊಡಬೇಕು ಯಾರೋ ಆ ಚಿನ್ನದ ಕೆಲಸ ಮಾಡುವವ. ಹೌದಲ್ಲ? ಚಿನ್ನದ ಗಟ್ಟಿಗೆ ಅದಕ್ಕೆ ಸರಿ ಪೆಟ್ಟು ಕೊಟ್ಟು ಬೆಂಕಿಯಲ್ಲಿ ಕಾಯಿಸಿದಾಗ ಮಾತ್ರ ಅದಕ್ಕೆ ಒಂದು ರೂಪ ಬರ್ತದೆ.
ಹಾಗೆ ಸಂಸ್ಕಾರ ಅಂತ ಹೇಳುವಂಥದ್ದು ನಮಗೂ ಕೂಡ ಹಾಗೆ ಆಯ್ತಾ, ದೋಷಗಳ ಪರಿಹಾರ ಆಗಿ ಗುಣಗಳ ಮೈಗೂಡಿಸಿಕೊಳ್ಳುವಿಕೆಗಾಗಿ ಹಿರಿಯರು ಮಾಡಿಕೊಟ್ಟಂತಹ, ಹಿರಿಯರಲ್ಲ ಋಷಿ ಮುನಿಗಳು ಮಾಡಿಕೊಟ್ಟಂತಹ ವ್ಯವಸ್ಥೆ. ಹಿರಿಯರು ಅಂತ ಹೇಳಿದ್ರೆ ಅದಕ್ಕಷ್ಟೇ ಬೆಲೆ. ಋಷಿ ಮುನಿಗಳಿಂದ ಬಂದದ್ದು ಅಂತ ಆದ ಕೂಡಲೇ ಅದಕ್ಕೆ ನಾವು ತುಂಬ ಗೌರವಿಸ್ತೇವೆ. ಆದ್ದರಿಂದ ಇದರ ಬಗ್ಗೆ ನಮಗೆಲ್ಲರಿಗೂ ಕೂಡ ತುಂಬ ಶ್ರದ್ಧೆ ಇರಬೇಕು. ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಉಪನಯನವನ್ನು ಮಾಡಬೇಕು. ಕ್ಷತ್ರಿಯರಿಗೆ 11ನೇ ವರ್ಷದಲ್ಲಿ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಹಾಗೆ ಅದು ವಿದ್ಯೆಗೆ ಪೂರಕವಾಗಿರುವ ಸಂಸ್ಕಾರ. ಅವನು ಉಪನಯನ ಆಗಿ ಗಾಯತ್ರಿ ಜಪವನ್ನು ಮಾಡ್ತಾ ಅವನಲ್ಲಿ ಒಂದು ಗ್ರಾಸ್ಮೆಟಿಕ್ ಪವರ್ ಅಂತ ಏನು ಹೇಳ್ತೇವೆ, ವಿವೇಕ ಪ್ರಜ್ಞೆಯಿಂದ ಅದು ಬರುತ್ತದೆ. ಅದಕ್ಕೋಸ್ಕರವಾಗಿ ಬೇಗ ಮಾಡಿ ಅಂತ ಹೇಳುದು ಉಪನಯನ, ಮತ್ತು ಬೇರೆ ಉದ್ದೇಶದಿಂದ ಅಲ್ಲ. ಹಾಗೆ ವಿವಾಹವು ಕೂಡ ಹಾಗೆ. ವಿವಾಹ ಅಂತ ಮಾತಾಡುವಾಗ ಇವು ತುಂಬ ಭಯ ಆಗ್ತದೆ. ಅಂತರ್ಜಾತೀಯ ವಿವಾಹಗಳೇ ತುಂಬ ಆಗ್ತಾ ಇದೆ. ಇದಕ್ಕೆ ನಾವು ತುಂಬ ಒಂದು ಖೇದದ ಸಂಗತಿ ಇದು. ಅದು ಸಹ ಹಾಗೆ ನಮ್ಮ ಜನರು ಹೇಗೆ ಅಂತ ಕೇಳಿದ್ರೆ ತಮಗೆ ಬೇಕಾದ ಹಾಗೆ ಮಾತಾಡೋದು ಅಂತ ಗೊತ್ತಾಯ್ತು. ಎಲ್ಲ ಒಂದೇ, ಗಂಡ ಹೆಣ್ಣು ಮದುವೆ ಆದರೆ ಆಯ್ತಲ್ಲ, ಈಗ ಜಾತಿ ಗೀತಿ ಎಲ್ಲ ಏನಿಲ್ಲ ಅಂತ ತಾನು ಮಾಡಿದ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು. ಆದ್ದರಿಂದ ಈ ಅಂತರ್ಜಾತೀಯ ವಿವಾಹವನ್ನು ಶಾಸ್ತ್ರ ಒಪ್ಪುವುದೇ ಇಲ್ಲ. ಕೃಷ್ಣನೇ ಹೇಳಿದ್ದಾನೆ, ಎಲ್ಲದಕ್ಕೂ ಭಗವದ್ಗೀತೆಯಲ್ಲಿ ಪ್ರಮಾಣ ಉಂಟು. ನಾನು ಹೇಳುವ ಮಾತಲ್ಲ ಇದು, ಕೃಷ್ಣದೇವರು ಹೇಳಿದಂಥ ಮಾತು. ಸಂಕರೋ ನರಕಾಯೇವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ತೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ ಅಂತ ಕೃಷ್ಣನ ಮಾತು. ಇದನ್ನು ವರ್ಣ ಸಂಕರ ಅಂತ ಕರೀತಾರೆ. ಸಂಕರ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ, ಒಂದು ಜಾತಿಯವರು ಇನ್ನೊಂದು ಜಾತಿಯವರು ಮದುವೆ ಆಗುತ್ತೆ ಹೀಗೆ. ಇದನ್ನು ವರ್ಣ ಸಂಕರ. ಈ ವರ್ಣ ಸಂಕರ ಉಂಟಾದಾಗ ಏನಾಗ್ತದೆ, ನರಕಾಯೇವ, ಅದು ಮುಂದೆ ನರಕಕ್ಕೆ ಕಾರಣವಾಗ್ತದೆ ಎಂಬುದಾಗಿ ಕೃಷ್ಣದೇವರು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ನಮ್ಮ ಜಾತಿಯಲ್ಲಿ, ನಮ್ಮ ಸಮಾಜದಲ್ಲಿ ಹುಡುಗರಿಗಾಗಲಿ ಅಥವಾ ಹೆಣ್ಣು ಮಕ್ಕಳಿಗಾಗಲಿ ಏನು ಬರ ಇಲ್ಲ. ಅದರಿಂದ ಹಾಗೆ ತಂದೆ ತಾಯಿಗೆ ಮಾತ್ರ ಅಲ್ಲ ಜವಾಬ್ದಾರಿ. ಈ ಮಕ್ಕಳು ಮಾಡಿದ್ದಕ್ಕೆ ಪಾಪ ಅನುಭವಿಸುವುದು ಲಾಸ್ಟಿಗೆ ತಂದೆ ತಾಯಿಗಳು. ಅವರಿಗೆ ಸಮಾಜದಲ್ಲಿ ಮುಖ ತೋರಿಸಲಿಕ್ಕೆ ಒಮ್ಮೊಮ್ಮೆ ಕಷ್ಟ ಆಗ್ತದೆ ಪಾಪ. ಆದ್ದರಿಂದ ಮಕ್ಕಳಾದವರು, ರಾಯಕರಾದವರೆಲ್ಲ ನಮಗೆ ಮಕ್ಕಳಿಗೆ 18, 20, 15 ವರ್ಷ ಆದರೆ ನಮಗೆ ಸರಿ ಬುದ್ಧಿವಂತಿಕೆ ಬರ್ತದೆ. ನಾನು ಯಾವ ದಾರಿಯಲ್ಲಿ ಹೋಗಬೇಕು, ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳುವ ಪ್ರಜ್ಞಾಶಕ್ತಿ ಬರ್ತದೆ. ಆದರೆ ಒಮ್ಮೊಮ್ಮೆ ನಾವು ಏನು ಉದ್ವೇಗಕ್ಕೆ ಒಳಗಾಗಿ ನಾವು ಏನು ಮಾಡ್ತೇವೆ, ಬೇರೆ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಇದು ಈ ಕ್ಷಣಕ್ಕೆ ನಮಗೆ ಸುಖ ಕೊಡಬಹುದು, ಆದರೆ ಮುಂದೆ ಅದು ಬೆಂಕಿಯ ಕಿಡಿ ಇದ್ದ ಹಾಗೆ. ಬೆಂಕಿಯ ಕಿಡಿ ಸಹ ಇಡೀ ಮನೆಯನ್ನು ಸುಡಲಿಕ್ಕೆ ಮೊದಲು ಸಣ್ಣದಾಗಿಯೇ ಇರುತ್ತದೆ, ಆದರೆ ಮತ್ತೆ ದೊಡ್ಡದಾಗಿ ಈ ಮನೆಯನ್ನೇ ಸುಟ್ಟು ಬಿಡ್ತದೆ ಹಾಗೆ. ಆದ್ದರಿಂದ ಈ ವಿವಾಹದ ಬಗ್ಗೆ, ಮದುವೆಯ ಬಗ್ಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ತುಂಬ ಗಮನವನ್ನು ಇಟ್ಟುಕೊಳ್ಬೇಕು ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಹಾಗೆ ಎಲ್ಲರಿಗೆ ಉಪದೇಶ ಮಾಡಲಿಕ್ಕೆ, ಬುದ್ಧಿ ಹೇಳಲಿಕ್ಕೆ ಬಂದದ್ದು ತಿಳ್ಕೊಳ್ಬೇಕು. ಒಂದೆರಡು ಮಾತುಗಳು ಹೇಳಬೇಕು ಅಂತ ನನಗೆ ಸಮಾಜದವರೇ ಹೇಳಿದರು. ಅದಕ್ಕೋಸ್ಕರವಾಗಿ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೆ ನಾವು ಒಳ್ಳೆಯ ಚಿಂತನೆಗಳನ್ನೇ ಮಾಡುವಂಥದ್ದು. ಮತ್ತೆ ಒಂದಷ್ಟು ಜನ ಮೂಢ ನಂಬಿಕೆ ಇತ್ಯಾದಿಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ, ನಮ್ಮನ್ನು ದಾರಿ ತಪ್ಪಿಸ್ತಾರೆ. ಅದರ ಬಗ್ಗೆ ಕೂಡ ನಾವು ಹೆದರುವ ಅಗತ್ಯ ಇಲ್ಲ. ಇದಕ್ಕೆ ಒಂದು ಸಣ್ಣ ಕಥೆ ಉಂಟು. ಒಂದು ಸರ್ತಿ ಒಬ್ಬ ಜ್ಞಾನಿ, ಚೆನ್ನಾಗಿ ವೇದ ಸಂಸ್ಕೃತವನ್ನು ತಿಳಿದುಕೊಂಡವ, ಇನ್ನೊಬ್ಬ ಈ ಏನು ಹೇಳ್ತಾರೆ ಇದನ್ನೆಲ್ಲ ನಂಬದಿದ್ದವರು ಬುದ್ಧಿಜೀವಿಗಳು. ಹೌದು, ಒಬ್ಬ ಬುದ್ಧಿಜೀವಿ. ಇಬ್ಬರು ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರಂತೆ. ದೂರ ಹೋಗಬೇಕು, 1-2 ಗಂಟೆ ಉಂಟು ಪ್ರಯಾಣ. ಆಗ ಈ ಬುದ್ಧಿಜೀವಿಗೆ ಹತ್ರ ಕೂತ್ಕೊಂಡವರು ನೋಡಿ ಗೊತ್ತಾಯಿತು, ಒಳ್ಳೆಯವರು, ಮನೆಗೆ ವಿಭೂತಿ ಇಟ್ಟು ಕುಂಕುಮ ಇಟ್ಟು ಒಳ್ಳೆಯ ಸಂಪ್ರದಾಯಸ್ಥರಾಗಿದ್ದರು. ಇವರಿಗೆ ಏನಾದರೂ ಸ್ವಲ್ಪ ಗುತ್ತು ಬೇಕು ಅಂತ ಮಾತಾಡಲಿಕ್ಕೆ ಶುರು ಮಾಡಿದರು. ಸ್ವಾಮಿ ನಿಮ್ಮ ಊರು ಯಾವುದು, ನಿಮ್ಮ ಹೆಸರು, ನಾವು ಹಾಗೆ ಮಾತಾಡುವಾಗ ಶುರು ಮಾಡಿದ್ರು. ಹಾಗೆ ಮಾತಾಡಿದ್ರು. ಕೊನೆಗೆ ಹೇಳಿದ್ರಂತೆ, ನಾವು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಮಾತಾಡುವ, ಈಗ 2 ಗಂಟೆ ಹೋಗ್ಲಿಕ್ಕೆ ಉಂಟಲ್ಲ. ಹಾಗೆ ಈ ಜ್ಞಾನಿಗಳು ಹೇಳಿದ್ರು, ಆಯ್ತು ಮಾತಾಡುವ, ಯಾವುದರ ಬಗ್ಗೆ ಮಾತಾಡುವ, ನೀವೇ ಹೇಳಿ ಅಂತ ಈ ಜ್ಞಾನಿಗಳು ಆ ಬುದ್ಧಿಜೀವಿಗೆ ಹೇಳಿದರು. ಹೇಳಿದಾಗ ದೇವರು, ಧರ್ಮ, ಇದರ ಬಗ್ಗೆ ಮಾತಾಡುವ ಅಂತ ಹೇಳಿದರು. ಇವರಿಗೆ ಗೊತ್ತಾಯ್ತು ಅವರ ಮಾತಿನ ಶೈಲಿಯಲ್ಲಿ ಇದನ್ನು ನಮಗೆ ಸಿಕ್ಕಿಸಿ ಹಾಕಲಿಕ್ಕೆ ಹೀಗೆ ಮಾಡ್ತಾ ಇದ್ದಾನೆ. ಅಕ್ಕ ಇದು ಜ್ಞಾನಿಗಳು ಹೇಳಿದ್ರು, ಆಯ್ತು ಮಾತಾಡುವ, ಅದರ ಮೊದಲಿಗೆ ಒಂದು ನನ್ನ ಪ್ರಶ್ನೆ ಉಂಟು, ಅದಕ್ಕೆ ನೀವು ಉತ್ತರ ಕೊಡಬೇಕು, ಮತ್ತೆ ಮಾತಾಡುವ ಅಂತ ಹೇಳಿ. ಆಯಿತು, ಗೊತ್ತಾಯಿತು. ಆಗ ಈ ಜ್ಞಾನಿ ಹೇಳ್ತಾನೆ, ಈಗ ಲೋಕ
ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ದನ ದನ ಹುಲ್ಲು ತಿಂತದೆ, ಸೆಗಣಿ ಆಗ್ತದೆ. ಮತ್ತೆ ಇದು ಆಡು, ಅದು ಕೂಡ ಯಾವುದು ಹುಲ್ಲನ್ನೇ ತಿಂತದೆ, ಅದರ ಶರೀರದಿಂದ ಬರುವಂಥದ್ದಕ್ಕೆ ಹಿಕ್ಕೆ ಅಂತ ಹೇಳ್ತೇವೆ ನಾವು. ಹಾಗೆ ಇನ್ನೊಂದು ಗಜ, ಆನೆ, ಅದು ಕೂಡ ಹುಲ್ಲನ್ನೇ ತಿಂತದೆ, ಅದರ ಶರೀರದಿಂದ ಹೊರಗೆ ಬರುವಂಥದ್ದಕ್ಕೆ ಲದ್ದಿ ಅಂತ ಕರೀತೇವೆ. ಹೀಗೆ ದನ ಅಥವಾ ಗಜ ಅಥವಾ ಆಡು ಇದು ಮೂರು ತಿನ್ನುವಂಥದ್ದು ಹುಲ್ಲೆ, ಆದರೆ ಅದು ಹೊರಗೆ ಬರುವಾಗ ಮಾತ್ರ ಬೇರೆ ಬೇರೆ ಆಗಿರ್ತದೆ. ಇದಕ್ಕೆ ಕಾರಣ ಏನು ಅಂತ ಆ ಬುದ್ಧಿ ಜೀವಿಯಲ್ಲಿ ಈ ಜ್ಞಾನಿಗಳು ಕೇಳ್ತಾರೆ. ಎಷ್ಟು ಸರಿಯಾದ ಪ್ರಶ್ನೆ ನೋಡಿ. ತಿನ್ನುವಂಥದ್ದು ಹುಲ್ಲೆ, ಆದರೆ ಅದು ಬೇರೆಯಾಗಿ ಬರ್ತದೆ, ಏನು ಕಾರಣ? ಆಗ ಈ ಬುದ್ಧಿಜೀವಿಗಳಿಗೆ ತಲೆ ಬಿಸಿ ಆಯ್ತಂತೆ. ಹೌದು, ವಿಷಯ ಹೌದಲ್ಲ ಇದು. ಮೂರು ತಿನ್ನುವುದು ಹುಲ್ಲೆ, ಆದರೆ ಹೊರಗೆ ಬರುವಾಗ ಅದರ ಪರಿಣಾಮ ಬೇರೆಯಾಗಿರುತ್ತದೆ. ಆಗ ಇವರಿಗೆ ಗೊತ್ತಾಯಿತು. ಇದು ನಾನು ಸುಮ್ಮನೆ ಇವರಿಗೆ ಸಿಕ್ಕಿಸಿ ಹಾಕಲಿಕ್ಕೆ ಹೋದದ್ದು, ನಾನೇ ಸಿಕ್ಕಿಬಿದ್ದೆ. ಸ್ವಲ್ಪ ಹೋಗಿ ಬರ್ತೇನೆ, ಅಲ್ಲಿ ಯಾರೋ ಇದ್ದಾರೆ ಫ್ಲೈಟಲ್ಲಿ ಮಾತಾಡಲಿಕ್ಕೆ ಅಂತ ಅಲ್ಲಿಂದ ಹೋದ ಜನ ಮತ್ತೆ ಈಚೆಗೆ ಬರಲೇ ಇಲ್ಲ ಅಂತೆ. ಹೀಗೆ ಗೊತ್ತಾಯ್ತಲ್ಲ. ಅಂದರೆ ಈ ಬುದ್ಧಿಜೀವಿಗಳೆಲ್ಲರೂ ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ, ಅವರು ದೊಡ್ಡವರಾಗಲಿಕ್ಕೆ ಇದೆಲ್ಲ ಮಾತಾಡ್ತಾರೆ. ಧರ್ಮದ ಬಗ್ಗೆ, ದೇವರ ಬಗ್ಗೆ. ನಮಗೆ ಬೇರೆಯವರು ಶತ್ರುಗಳಲ್ಲ, ನಮಗೆ ನಮ್ಮವರೇ ಶತ್ರುಗಳು. ಗೊತ್ತಾಯ್ತು? ಅದೇ ನಮ್ಮಲ್ಲಿ ಆಗ್ತಾ ಇರುವಂತಹ ದೊಡ್ಡ ಒಂದು ಪ್ರಮಾದ. ಆದ್ದರಿಂದ ಇದರ ಬಗ್ಗೆಯೂ ಕೂಡ ನಾವೆಲ್ಲರೂ ಕೂಡ ತುಂಬ ಎಚ್ಚರದಿಂದ ಇರಬೇಕು. ನಮ್ಮ ತನ ಅಂತ ಹೇಳುವಂಥದ್ದು, ನಾನು ಒಬ್ಬ ಕ್ಷತ್ರಿಯ, ನಾನು ಒಬ್ಬ ಸನಾತನ ಹಿಂದೂ ಧರ್ಮೀಯ ಅಂತ ಹೇಳಲಿಕ್ಕೆ ಎಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಏನು ನಾಚಿಕೆ ಪಡಲಿಕ್ಕಿಲ್ಲ. ಅದನ್ನು ಕಾಲದ ಮೇಲೆ ಮಾಡಿ ನಾವು ಹೇಳಬೇಕು. ಆಗ ನಾವು ವಿಶ್ವಮಾನವರಾಗುತ್ತೇವೆ ಎಂಬ ವಿಚಾರದಲ್ಲಿ ಯಾವುದೇ ಏನು ವ್ಯತ್ಯಾಸ ಇಲ್ಲ, ಅದರಲ್ಲಿ ಇದಿಲ್ಲ ಅಂತ ಹೇಳ್ದ. ಇವತ್ತು ನಾವು ಸಂಘ ಶುರು ಮಾಡಿದ ಮೇಲೆ ಇವತ್ತು 2ನೇ ವರ್ಷ. ಮಗು ನಡೆಯುವಾಗ ಬೀಳುವುದು 1 ವರ್ಷದವರೆಗೆ ಕುಂಟುತ್ತಾಗಿ ಬೀಳ್ತದೆ, 10 ಸರ್ತಿ ಮೇಲೆ ಹೇಳ್ತದೆ. 1 ವರ್ಷ ಆಗಿ 1.5-2 ವರ್ಷ ಆದಮೇಲೆ ಸರಿಯಾಗಿ ನಡೆದುಕೊಂಡು ತನ್ನ ಗುರಿಯನ್ನು ಮುಟ್ತದೆ. ಆದ್ದರಿಂದ ಇನ್ನು ಎದೆ ತಟ್ಟಿ ಹೇಳ್ಬೋದು, ಕೋಟೆ ಕ್ಷತ್ರಿಯ ಸಂಘ ಈಗ 2 ವರ್ಷದ ಮಗು, ಇನ್ನು ಅದು ಸರಿಯಾಗಿ ನಡೆದುಕೊಂಡು ಹೋಗಿ ತನ್ನ ಗುರಿಯನ್ನು ಮುಟ್ಟುತ್ತದೆ ಅಂತ ಹೇಳುವಂಥದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳುವ ಧೈರ್ಯ ಇವತ್ತು ನನಗಂತೂ 100ಕ್ಕೆ 100 ಬಂದಿದೆ. ಅದರಿಂದ ನಿಮಗೂ ಕೂಡ ಅದರ ಜವಾಬ್ದಾರಿ ಇದೆ. ಹೀಗೆ ನಾವು ಸೇರಬೇಕು. ಸಹಜವಾಗಿ ಹೇಳಿದ್ರು ಸಣ್ಣ ಸಣ್ಣ ಅಭಿಪ್ರಾಯ ಭೇದಗಳು ಖಂಡಿತವಾಗಿ ಅದೆಲ್ಲ ಬರ್ತದೆ, ಅದೆಲ್ಲ ಇದ್ರೆ ಒಂದು ಸಂಘ ಅಂತ ಆಗುವುದು. ಆದರೆ ಅದನ್ನು ಮೀರಿ ನಾವು ಇವತ್ತು ನೋಡಿ ನಮ್ಮ ಇಷ್ಟು ಜನರ ಒಂದು ಸೇರುವಿಕೆ, ಇದೆಲ್ಲ ಒಂದು ನಾವು ನೋಡಿದಾಗ ಒಂದು ಸುದೃಢ ಸಂಘ, ಸುದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇದೆಲ್ಲ ಸಾಕ್ಷೀಭೂತವಾಗ್ತದೆ ಅಂತ ಹೇಳ್ತಾ, ನಮ್ಮ ಒಂದು ದೇವಸ್ಥಾನದ ಬಾಳಕಂಡ ಮನೆಯ ಕಾರ್ಯಕ್ರಮದಲ್ಲಿಯೂ ಹಾಗೆ ಒಂದು ಚೌತಿ ಇರ್ಬೋದು, ಇದು ಕೃಷ್ಣಾಷ್ಟಮಿ ಇರ್ಬೋದು, ಅಥವಾ ನಮ್ಮ ದೀಪೋತ್ಸವ, ಮೊನ್ನೆ ನಮ್ಮ ಗುರುಗಳಾದಂತಹ ಶೃಂಗೇರಿ ಜಗದ್ಗುರುಗಳು ಬಂದಂತಹ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಾಜದವರ ಬಗ್ಗೆ ಪ್ರತಿಯೊಂದಕ್ಕೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ಪಾಣೆಮಂಗಳೂರು ಸಂಘವು ಕೂಡ ಹಾಗೆ, ಪಾಣೆಮಂಗಳೂರು ಮತ್ತು ಮಂಗಳೂರಿನ ಸಂಘ ಈಗ ಒಳ್ಳೆಯ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡಿದೆ. ಈ ಸಂಬಂಧಗಳು ಹೀಗೆ ಬೆಳೀಲಿ, ಇದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಮಾಡುವ. ನಿಮ್ಮ ಜೊತೆಗೆ ನಾನು ಯಾವಾಗಲೂ ಇದ್ದೇನೆ ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಸಂಘದ ಮುಖ್ಯಸ್ಥರಿಗೆ, ಹಿರಿಯರೆಲ್ಲ ಇದ್ದಾರೆ, ದಾಮೋದವರು ಇರ್ಬೋದು, ಸಂಘ ಕಟ್ಟಿದವರು ಎಲ್ಲರೂ, ನಾನು ಹೆಸರು ಹೇಳುವುದಿಲ್ಲ, ಆನಂದರಾಯರು ಎಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣೆ.